ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಉಚಿತ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿದ್ಯಾರ್ಥಿಗಳು ಪಾಸ್ ಪಡೆಯೋದಕ್ಕೆ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಏನಾ ಸಮಸ್ಯೆ ಅಂತಂದ್ರೆ ಅದು ಸರ್ವರ್ ಸಮಸ್ಯೆ. ಕೊಪ್ಪಳದಲ್ಲಿ ಅರ್ಜಿ ಸಲ್ಲಿಸಲಾಗದೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಜೂನ್ 12ರಿಂದ ಅರ್ಜಿ ಸಲ್ಲಿಸೋ ಪ್ರಕ್ರಿಯೆ ಶುರುವಾಗಿದೆ. ಸಾರಿಗೆ ನಿಗಮದ ವೆಬ್ಸೈಟ್ನಲ್ಲಿ ಸರ್ವರ್ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ. 5 ದಿನ ಕಳೆದರೂ ಅರ್ಜಿ ಹಾಕೋದಕ್ಕೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ ಬಳಿಕ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಉಚಿತ ಬಸ್ ಪಾಸನ್ನು ಘೋಷಣೆ ಮಾಡಿದ್ರು. ಈಗಾಗಲೇ 12 ತಾರೀಕಿನಿಂದ ಈಗಾಗಲೇ ಬಸ್ ಪಾಸ್ಗೆ ಅಪ್ಲಿಕೇಶನ್ ಹಾಕೋದು ಒಂದು ಪ್ರಕ್ರಿಯೆ ಆರಂಭವಾಗಿದೆ. ಆದರೆ ಎಲ್ಲಿವರೆಗೂ ಕೂಡ ಕೊಪ್ಪಳದಲ್ಲಿ ಸರ್ವರ್ ಸಮಸ್ಯೆಯಿಂದಾಗಿ ಒಬ್ಬ ವಿದ್ಯಾರ್ಥಿ ಕೂಡ ಬಸ್ ಪಾಸನ್ನು ಪಡೆಯಲಿಕ್ಕೆ ಆಗ್ತಾ ಇಲ್ಲ. ನಾನೀಗ ಕೊಪ್ಪಳ ನಗರದ ಇಂಟರ್ನೆಟ್ ಸೆಂಟರ್ನಲ್ಲಿದ್ದೀನಿ. ದೃಶ್ಯದ ಹಿಂಭಾಗದಲ್ಲಿ ನೋಡ್ಬೋದು ಈಗಾಗಲೇ 12ನೇ ತಾರೀಕಿಗೆ ಈಗಾಗಲೇ ಸೇವಾ ಸಿಂಧು ಮೂಲಕ ಅಪ್ಲಿಕೇಶನ್ ಹಾಕುವ ಒಂದು ಪ್ರಕ್ರಿಯೆ ಆರಂಭವಾಗಿದೆ. ಆ ಪ್ರಕ್ರಿಯೆ ಆರಂಭವಾಗಿ 4 ದಿನಗಳ ಕಳೆದರೂ ಕೂಡ ಎಲ್ಲಿವರೆಗೂ ಕೂಡ ಒಂದೇ ಒಂದು ಅಪ್ಲಿಕೇಶನ್ ಕೂಡ ಆಗ್ತಾ ಇಲ್ಲ. ಸಹಜವಾಗಿಯೇ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ. ಈಗಾಗಲೇ ಶಾಲಾ ಕಾಲೇಜುಗಳು ಕೂಡ ಆರಂಭವಾಗಿವೆ. ಹೀಗಾಗಿ ಅನೇಕ ವಿದ್ಯಾರ್ಥಿಗಳು ತಮ್ಮ ದಾಖಲೆಗಳನ್ನು ಹಿಡಿದುಕೊಂಡು ಬಂದು ಇಂಟರ್ನೆಟ್ ಸೆಂಟರ್ ಬಳಿ ಬಂದರೂ ಕೂಡ ಅವರಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಇದು ಸಹಜವಾಗಿಯೇ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಆತಂಕ ಆಗಿದೆ. ಯಾಕಂದರೆ ಈಗ ಪ್ರತಿನಿತ್ಯವೂ ಕೂಡ ವಿದ್ಯಾರ್ಥಿಗಳು ಹಣವನ್ನು ಕೊಟ್ಟು ವಿದ್ಯಾರ್ಥಿಗಳು ಓಡಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂಟರ್ನೆಟ್ ಸೆಂಟರ್ನವರು ಕೂಡ ಕಳೆದ 4 ದಿನಗಳು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಸರ್ವರ್ ಸಮಸ್ಯೆಯಿಂದಾಗಿ ಒಂದೇ ಒಂದು ಅಪ್ಲಿಕೇಶನ್ ಕೂಡ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಇದರಿಂದಾಗಿ ಒಂದು ಕಡೆ ಇಂಟರ್ನೆಟ್ ಸೆಂಟರ್ಗೂ ಕೂಡ ತೊಂದರೆ ಆಗ್ತಾ ಇದೆ. ಯಾಕಂತಂದರೆ ಅವರಿಗೆ ಅಪ್ಲಿಕೇಶನ್ ಪ್ರೊಸೆಸ್ಗಳು ಕೂಡ ಆಗ್ತಾ ಇಲ್ಲ. ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಕೂಡ ಬಸ್ ಪಾಸನ್ನು ಕೂಡ ಪಡೀಲಿಕ್ಕೆ ಆಗ್ತಾ ಇಲ್ಲ. ಯಾಕಂತಂದರೆ ಈಗಾಗಲೇ ನಾನು ಮೊದಲೇ ಹೇಳಿದಂತೆ ಶಾಲಾ ಕಾಲೇಜುಗಳು ಕೂಡ ಆರಂಭವಾಗಿವೆ. ಒಂದು ಕಡೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೂಡ ಈಗಾಗಲೇ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಉಚಿತವಾಗಿ ಅಡ್ಡಾಡಲಿಕ್ಕೆ ಬಸ್ ಪಾಸನ್ನು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದು ಸರ್ವರ್ ಸಮಸ್ಯೆಯಿಂದಾಗಿ ಅದು ಆಗ್ತಾ ಇಲ್ಲ. ಈ ಬಗ್ಗೆ ಇಂಟರ್ನೆಟ್ ಸೆಂಟರ್ನವ್ರನ್ನ ಮಾತಾಡ್ಸೋಕೊಂದು ಕೆಲಸವನ್ನು ಕೂಡ ಮಾಡೋಣ. ಕಳೆದ ಒಂದು ವಾರದಿಂದ ಸಮಸ್ಯೆ ಆಗ್ತಿದೆ. ಮುಂಚೆ ಎಲ್ಲ ಹೋಗ್ತಿತ್ತು ಅಪ್ಲಿಕೇಶನ್ ಎಲ್ಲ. ಯಾವಾಗ ಸರ್ಕಾರ ಹೊಸದಾಗಿ ಆದೇಶ ಮಾಡಿತು ಫ್ರೀ ಆಫ್ ಕಾಸ್ಟಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಪಾಸ್ ಕೊಡ್ತೀವಿ ಅನ್ನೋ ವಿಷಯ ಬಂದಾಗ ಅವರು ಸ್ವಲ್ಪ ಮಾಡಿಫೈ ಮಾಡಲಿಕ್ಕೆ ಏನೋ ಟೈಮ್ ತೊಗೊಂಡ್ರು. ಆಫ್ಟರ್ ದಟ್ ಏನಾಗ್ತಿದೆ, ಸರ್ವರ್ ಬಿಸಿ ತೋರಿಸಿದೆ. ಅಂದರೆ OTP ಗೆಲ್ಲ ಹೋಗಬೇಕಾಗತ್ತೆ, ಆಧಾರ್ ಅಥೆಂಟಿಕೇಷನ್ ಕೇಳುತ್ತೆ. ಆ ಮೂಮೆಂಟಲ್ಲಿ ಸ್ವಲ್ಪ OTP ಹೋಗ್ತಿಲ್ಲ. ಜೊತೆಗೆ ಸಬ್ಮಿಟ್ ಅಂತ ಕೊಟ್ಟಾಗ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಿಲ್ಲ. ರಿಪೀಟ್ ಮತ್ತೊಂದು ಸರ್ತಿ ಅಪ್ಲೋಡ್ ಮಾಡಿ ಅಂತ ಕೇಳ್ತಿದೆ. ಪ್ರೊಸೆಸ್ ಏನೂ ಆಗ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.